ಈಗಾಗಲೇ ಹಾಸನದ ಮೂಲಕ ಹಾದು ಹೋಗುವಂತಹ ಹಾಸನದ ಸಕಲೇಶಪುರ ಶಿರಾಡಿ ಘಾಟ್ ಮೂಲಕ ಹಾದು ಹೋಗುವಂತಹ ದೊಡ್ಡತಪ್ಪಲು ರಸ್ತೆ ಬಳಿ ದೊಡ್ಡತಪ್ಪಲು ಗ್ರಾಮದ ಬಳಿ ಮಳೆಗಾಲದಲ್ಲಿ ರಸ್ತೆ ಕುಸಿತ ಆಗಿತ್ತು. ಮುಖ್ಯವಾಗಿ ಈ ಶಿರಾಡಿ ಘಾಟ್ ಬೆಂಗಳೂರು ಮತ್ತು ಮಂಗಳೂರನ್ನು ಸಂಪರ್ಕ ಮಾಡಿಸುವಂಥ ಒಂದು ಮುಖ್ಯ ರಸ್ತೆ. ಹಾಗೆ ಈಗ ಸಿಮೆಂಟ್ ಕಾಂಕ್ರೀಟ್ ಕಾಮಗಾರಿ ಕೂಡ ಭರದಿಂದ ಸಾಗ್ತಾ ಇದೆ. ಆದರೆ ಈ ಒಂದು ಬೇಸಿಗೆಯ ಸಮಯದಲ್ಲೂ ಕೂಡ ಇಲ್ಲಿ ರಸ್ತೆ ಪರಿಸ್ಥಿತಿ ಮತ್ತು ಮೇಲೆ ಕಾಫಿ ಬೆಳೆಗಾರರ ಪರಿಸ್ಥಿತಿ, ತೋಟ ಇರುವಂಥವ್ರದ್ದು ಪರಿಸ್ಥಿತಿ ಏನಾಗಿದೆ ಅನ್ನುವಂಥದ್ದು ಈಗ ಕಾಣ್ತಾ ಇದೆ. ಈಗ ನಾವು ಇಲ್ಲಿ ರೈತರನ್ನು ಮಾತಾಡ್ಸೋಣ, ಇಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ. ಸರ್ ಹೇಳಿ, ಇದು NH75 ಅವರು ಕಾಮಗಾರಿ ಮಾಡ್ತಿದ್ದಾರೆ, ಇನ್ನೂ ಕುಸಿತಾ ಇದೆ, ನಿಮ್ಮ ಜಮೀನು ಕುಸಿದು ಬರ್ತಿದೆ, ಈಗಾಗಲೇ ಸಂಸದರು ಕೂಡ ಭೇಟಿ ಕೊಟ್ಟರು, ಏನು ಹೇಳ್ತೀರಾ? ಸರ್, ನಾವು ಹೇಳೋದು ಅವ್ರು ಏನು ಮಾರ್ಜಿನ್ ಮಾಡಿ ಹೋಗಿದ್ರು, ಮುಂಚೆ ಪರಿಹಾರ ಕೊಟ್ಟಿದ್ರು, ಅಲ್ಲಿವರೆಗೂ ಮಾಡ್ತಾ ಇರೋ ಕೆಲಸಕ್ಕೆ ನಾವು ಅಬ್ಜೆಕ್ಷನ್ ಮಾಡುತ್ತಾ ಇಲ್ಲ. ಈ ಹೊಸದಾಗಿ ಏನು ಸ್ಲೇಡಿಂಗ್ ಆಗ್ತಾಯಿದೆ ಅದಕ್ಕೆ ಪರಿಹಾರ ಕೊಡದೆ ಮಾಡಬೇಡಿ ಅಂತ ನಾವು ಹೇಳ್ತಿದ್ವಿ. ಎಲ್ಲರೂ ಬರ್ತಾರೆ, ಎಲ್ಲರೂ ಆಶ್ವಾಸನೆ ಕೊಡ್ತಾರೆ. ಅದಕ್ಕೆ ಇವತ್ತು ಮಾನ್ಯ ಸಚಿವರಾದರೂ ಬಂದಿದ್ದಾರೆ, MP ಅವರು ಬಂದಿದ್ದಾರೆ, ಅದೇನೋ ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವ್ರದ್ದೊಂದು ಅವರಿಗೆಲ್ಲ ಆಫೀಸರ್ಸ್ಗೆಲ್ಲ ಹೇಳಿದ್ದಾರೆ, ಲ್ಯಾಂಡ್ ತಗೊಬಿಟ್ಟು ಮುಂದೆ ಯಾವುದೋ ಇನ್ನೂ ಜಾಗ ಬಿಟ್ಕೊಡಕ್ಕೆ ರೆಡಿ ಇದೆ. ಆ ಕಡೆ ನಮಗೆ ಇವತ್ತಿನ ಮಾರ್ಜಿನ್ ಏನು ನಡೀತಾ ಇದೆ, ನಮ್ಗೆ ಇವತ್ತಿನ ಕಾಫಿ ಮಾರ್ಕೆಟ್ ಏನು ನಡೀತಿದೆ ಆ ಜಾಗ ಎಷ್ಟು ರೇಟ್ ಕೊಟ್ಟರೆ ನಾವು ಕೊಡುವ ಅಂತ, ಅದು ಎಷ್ಟು ಬೇಕಷ್ಟು ಕೊಡ್ತೀವಿ. ಅಂದರೆ ಇದು ಉಳಿಯೋ ಜಾಗ ಯಾವುದೇ ಕಾರಣಕ್ಕೂ ಉಳಿಯಲ್ಲ, ಯಾವ್ದು ಕಾರಣಕ್ಕೂ ನೋಡಿ. ಈಗಲೇ ಬೇಸಿಗೆ, ಈಗ ಮಳೆ ಇಲ್ಲ, ಏನು ಬಂದಿಲ್ಲ. ಮೊನ್ನೆ 3 ಹೆಚ್ಚು ಕಮ್ಮಿ ಇಲ್ಲೇ ವರ್ಕ್ ಮಾಡ್ಬೇಕಾದ್ರೆ 3 ಜನ ಪ್ರಾಣ ಬಂದು ಸ್ವಲ್ಪದಲ್ಲಿ ಪಾರಾದರು. ಬೇಸಿಗೆಲಿ ಅದೂ ಈ ಟೈಮಲ್ಲಿ ಎಲ್ಲೂ ಸ್ಲೇಡಿಂಗ್ ಆಗಲ್ಲ. ಆದರೂ ಸಹ ಇಲ್ಲಿ ಸಾಯಿಲ್ ಅಷ್ಟು ಗಟ್ಟಿ ಬರಲ್ಲ. ಇದು ಸಕಲೇಶಪುರ ಟು ಹೆಗ್ಗದ್ದೆ ಮಾರನೆವರೆಗೂ ಇಲ್ಲಿ ಸಾಯಿಲ್ ಅಷ್ಟು ಇದು ಬರೋದಿಲ್ಲ, ಒಂದು ಸ್ಟ್ರೆಂತ್ ಬರಲ್ಲ. ಅದಕ್ಕೋಸ್ಕರ ಇವ್ರು ಕಟ್ ಮಾಡಬೇಕಾರ್ಲೆ ಸ್ಲೋಪಾಗಿ ಮಾಡಬೇಕಿತ್ತು, ಫಸ್ಟೇ ಮೆಜರ್ಮೆಂಟ್ ಮಾಡಬೇಕಾರ್ಲೆ ಅವೈಜ್ಞಿಕವಾಗಿ ಮೆಜರ್ಮೆಂಟ್ ಮಾಡಿದರು. ಆಗ ಈಗೇನಾಗಿದೆ, ಅವರು 90 ಡಿಗ್ರಿ ಕಟ್ ಮಾಡಿದಾಗ ಈಗ ಎಲ್ಲ ಮಳೆಗಾಲದಲ್ಲಿ ಲಾಸ್ಟ್ ಇಯರ್ ಮಳೆಗಾಲ ಇಲ್ಲಿ ಇದೇ ರೋಡ್ ತುಂಬ ಟೈಮ್ ಬ್ಲ್ಯಾಕ್ ಆಗಿ ತುಂಬ ಅನಾಹುತಗಳು ಆಗೋದು ನೋಡ್ಬೋದು. ಇಲ್ಲಿ ಏನು ಜಾಗ ಇದೆ, ಈ ಭಾಗದಲ್ಲಿ ಇರುವಂತಹ ರಸ್ತೆ ಏನಿದೆ, ಈ ರಸ್ತೆ ಪಕ್ಕನೇ ಈಗ ಮಣ್ಣು ಕುಸಿತಾ ಇದೆ. ಈಗ ಈ ಒಂದು ಬೇಸಿಗೆ ಕಾಲದಲ್ಲೇ ಈ ಪರಿಸ್ಥಿತಿ ಆದರೆ ಇನ್ನು ಮಳೆಗಾಲದಲ್ಲಿ ಇದರ ಪರಿಸ್ಥಿತಿ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದು ಸಾಕಷ್ಟು, ಒಂದು ವೇಳೆ ಮತ್ತೆ ರಸ್ತೆ ಬಂದಾದರೆ ಆ ಒಂದು ಆಗುವಂಥ ಅನಾಹುತಗಳು ಸಂಭವಿಸುವಂತಹ ಒಂದು ಸಂಗತಿ ಎದುರಾಗ್ಬೋದು. ಹೀಗಾಗಿ ನಮ್ಮ ಭೂಮಿಯನ್ನು ತೆಗೆದುಕೊಂಡು ಇದೇನು ನೇರವಾಗಿ ಅವೈಜ್ಞಾನಿಕವಾಗಿ ಕೆಲಸ ಮಾಡಿದ್ದಾರೆ, ಅದನ್ನು ಸರಿಯಾದ ಒಂದು ಕಾಮಗಾರಿ ಮಾಡಲಿ, ಜೊತೆಗೆ ನಮ್ಮ ಜಾಗವನ್ನು ಬಿಟ್ಕೊಡ್ಲಿಕ್ಕೆ ನಾವು ರೆಡಿ ಇದ್ದೇವೆ, ಒಂದು ಉತ್ತಮವಾದ ರಾಷ್ಟ್ರೀಯ ಹೆದ್ದಾರಿಯನ್ನು ನಿರ್ಮಾಣ ಮಾಡಲಿ ಈಗ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಅನ್ನುವಂಥ ಮಾತನ್ನು ಕೂಡ ಇಲ್ಲಿನ ಜನ ಹೇಳ್ತಾ ಇರುವಂಥದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಈಗಾಗಲೇ ಹಾಸನದ ಮೂಲಕ ಹಾದು ಹೋಗುವಂಥ ಹಾಸನದ ಸಕಲೇಶಪುರ ಶಿರಾಡಿ ಘಾಟ್ ಮೂಲಕ ಹಾದು ಹೋಗುವಂತಹ ದೊಡ್ಡತಪ್ಪಲು ರಸ್ತೆ ಬಳಿ ದೊಡ್ಡತಪ್ಪಲು ಗ್ರಾಮದ ಬಳಿ ಮಳೆಗಾಲದಲ್ಲಿ ರಸ್ತೆ ಕುಸಿತ ಆಗಿತ್ತು. ಮುಖ್ಯವಾಗಿ ಈ ಶಿರಾಡಿ ಘಾಟ್ ಬೆಂಗಳೂರು ಮತ್ತು ಮಂಗಳೂರನ್ನು ಸಂಪರ್ಕ ಮಾಡಿಸುವಂಥ ಒಂದು ಮುಖ್ಯ ರಸ್ತೆ. ಹಾಗೆ ಈಗ ಸಿಮೆಂಟ್ ಕಾಂಕ್ರೀಟ್ ಕಾಮಗಾರಿ ಕೂಡ ಭರದಿಂದ ಸಾಗ್ತಾ ಇದೆ. ಆದರೆ ಈ ಒಂದು ಬೇಸಿಗೆಯ ಸಮಯದಲ್ಲೂ ಕೂಡ ಇಲ್ಲಿ ರಸ್ತೆ ಪರಿಸ್ಥಿತಿ ಮತ್ತು ಮೇಲೆ ಕಾಫಿ ಬೆಳೆಗಾರರ ಪರಿಸ್ಥಿತಿ, ತೋಟ ಇರುವಂಥವ್ರದ್ದು ಪರಿಸ್ಥಿತಿ ಏನಾಗಿದೆ ಅನ್ನುವಂಥದ್ದು ಈಗ ಕಾಣ್ತಾ ಇದೆ. ಈಗ ನಾವು ಇಲ್ಲಿ ರೈತರನ್ನು ಮಾತಾಡ್ಸೋಣ, ಇಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ. ಸರ್ ಹೇಳಿ, ಇದು NH75 ಅವರು ಕಾಮಗಾರಿ ಮಾಡ್ತಿದ್ದಾರೆ, ಇನ್ನೂ ಕುಸಿತಾ ಇದೆ, ನಿಮ್ಮ ಜಮೀನು ಕುಸಿದು ಬರ್ತಿದೆ, ಈಗಾಗಲೇ ಸಂಸದರು ಕೂಡ ಭೇಟಿ ಕೊಟ್ಟರು, ಏನು ಹೇಳ್ತೀರಾ? ಸರ್, ನಾವು ಹೇಳೋದು ಅವ್ರು ಏನು ಮಾರ್ಜಿನ್ ಮಾಡಿ ಹೋಗಿದ್ರು, ಮುಂಚೆ ಪರಿಹಾರ ಕೊಟ್ಟಿದ್ರು, ಅಲ್ಲಿವರೆಗೂ ಮಾಡ್ತಾ ಇರೋ ಕೆಲಸಕ್ಕೆ ನಾವು ಅಬ್ಜೆಕ್ಷನ್ ಮಾಡುತ್ತಾ ಇಲ್ಲ. ಈ ಹೊಸದಾಗಿ ಏನು ಸ್ಲೇಡಿಂಗ್ ಆಗ್ತಾಯಿದೆ ಅದಕ್ಕೆ ಪರಿಹಾರ ಕೊಡದೆ ಮಾಡಬೇಡಿ ಅಂತ ನಾವು ಹೇಳ್ತಿದ್ವಿ. ಎಲ್ಲರೂ ಬರ್ತಾರೆ, ಎಲ್ಲರೂ ಆಶ್ವಾಸನೆ ಕೊಡ್ತಾರೆ. ಅದಕ್ಕೆ ಇವತ್ತು ಮಾನ್ಯ ಸಚಿವರಾದರೂ ಬಂದಿದ್ದಾರೆ, MP ಅವರು ಬಂದಿದ್ದಾರೆ, ಅದೇನೋ ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವ್ರದ್ದೊಂದು ಅವರಿಗೆಲ್ಲ ಆಫೀಸರ್ಸ್ಗೆಲ್ಲ ಹೇಳಿದ್ದಾರೆ, ಲ್ಯಾಂಡ್ ತಗೊಬಿಟ್ಟು ಮುಂದೆ ಯಾವುದೋ ಇನ್ನೂ ಜಾಗ ಬಿಟ್ಕೊಡಕ್ಕೆ ರೆಡಿ ಇದೆ. ಆ ಕಡೆ ನಮಗೆ ಇವತ್ತಿನ ಮಾರ್ಜಿನ್ ಏನು ನಡೀತಾ ಇದೆ, ನಮ್ಗೆ ಇವತ್ತಿನ ಕಾಫಿ ಮಾರ್ಕೆಟ್ ಏನು ನಡೀತಿದೆ ಆ ಜಾಗ ಎಷ್ಟು ರೇಟ್ ಕೊಟ್ಟರೆ ನಾವು ಕೊಡುವ ಅಂತ, ಅದು ಎಷ್ಟು ಬೇಕಷ್ಟು ಕೊಡ್ತೀವಿ. ಅಂದರೆ ಇದು ಉಳಿಯೋ ಜಾಗ ಯಾವುದೇ ಕಾರಣಕ್ಕೂ ಉಳಿಯಲ್ಲ, ಯಾವ್ದು ಕಾರಣಕ್ಕೂ ನೋಡಿ. ಈಗಲೇ ಬೇಸಿಗೆ, ಈಗ ಮಳೆ ಇಲ್ಲ, ಏನು ಬಂದಿಲ್ಲ. ಮೊನ್ನೆ 3 ಹೆಚ್ಚು ಕಮ್ಮಿ ಇಲ್ಲೇ ವರ್ಕ್ ಮಾಡ್ಬೇಕಾದ್ರೆ 3 ಜನ ಪ್ರಾಣ ಬಂದು ಸ್ವಲ್ಪದಲ್ಲಿ ಪಾರಾದರು. ಬೇಸಿಗೆಲಿ ಅದೂ ಈ ಟೈಮಲ್ಲಿ ಎಲ್ಲೂ ಸ್ಲೇಡಿಂಗ್ ಆಗಲ್ಲ. ಆದರೂ ಸಹ ಇಲ್ಲಿ ಸಾಯಿಲ್ ಅಷ್ಟು ಗಟ್ಟಿ ಬರಲ್ಲ. ಇದು ಸಕಲೇಶಪುರ ಟು ಹೆಗ್ಗದ್ದೆ ಮಾರನೆವರೆಗೂ ಇಲ್ಲಿ ಸಾಯಿಲ್ ಅಷ್ಟು ಇದು ಬರೋದಿಲ್ಲ, ಒಂದು ಸ್ಟ್ರೆಂತ್ ಬರಲ್ಲ. ಅದಕ್ಕೋಸ್ಕರ ಇವ್ರು ಕಟ್ ಮಾಡಬೇಕಾರ್ಲೆ ಸ್ಲೋಪಾಗಿ ಮಾಡಬೇಕಿತ್ತು, ಫಸ್ಟೇ ಮೆಜರ್ಮೆಂಟ್ ಮಾಡಬೇಕಾರ್ಲೆ ಅವೈಜ್ಞಿಕವಾಗಿ ಮೆಜರ್ಮೆಂಟ್ ಮಾಡಿದರು. ಆಗ ಈಗೇನಾಗಿದೆ, ಅವರು 90 ಡಿಗ್ರಿ ಕಟ್ ಮಾಡಿದಾಗ ಈಗ ಎಲ್ಲ ಮಳೆಗಾಲದಲ್ಲಿ ಲಾಸ್ಟ್ ಇಯರ್ ಮಳೆಗಾಲ ಇಲ್ಲಿ ಇದೇ ರೋಡ್ ತುಂಬ ಟೈಮ್ ಬ್ಲ್ಯಾಕ್ ಆಗಿ ತುಂಬ ಅನಾಹುತಗಳು ಆಗೋದು ನೋಡ್ಬೋದು. ಇಲ್ಲಿ ಏನು ಜಾಗ ಇದೆ, ಈ ಭಾಗದಲ್ಲಿ ಇರುವಂತಹ ರಸ್ತೆ ಏನಿದೆ, ಈ ರಸ್ತೆ ಪಕ್ಕನೇ ಈಗ ಮಣ್ಣು ಕುಸಿತಾ ಇದೆ. ಈಗ ಈ ಒಂದು ಬೇಸಿಗೆ ಕಾಲದಲ್ಲೇ ಈ ಪರಿಸ್ಥಿತಿ ಆದರೆ ಇನ್ನು ಮಳೆಗಾಲದಲ್ಲಿ ಇದರ ಪರಿಸ್ಥಿತಿ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದು ಸಾಕಷ್ಟು, ಒಂದು ವೇಳೆ ಮತ್ತೆ ರಸ್ತೆ ಬಂದಾದರೆ ಆ ಒಂದು ಆಗುವಂಥ ಅನಾಹುತಗಳು
ಸಂಭವಿಸುವಂತಹ ಒಂದು ಸಂಗತಿ ಎದುರಾಗ್ಬೋದು. ಹೀಗಾಗಿ ನಮ್ಮ ಭೂಮಿಯನ್ನು ತೆಗೆದುಕೊಂಡು ಇದೇನು ನೇರವಾಗಿ ಅವೈಜ್ಞಾನಿಕವಾಗಿ ಕೆಲಸ ಮಾಡಿದ್ದಾರೆ ಅದನ್ನು ಸರಿಯಾದ ಒಂದು ಕಾಮಗಾರಿ ಮಾಡಲಿ, ಜೊತೆಗೆ ನಮ್ಮ ಜಾಗವನ್ನು ಬಿಟ್ಕೊಡ್ಲಿಕ್ಕೆ ನಾವು ರೆಡಿ ಇದ್ದೇವೆ, ಒಂದು ಉತ್ತಮವಾದ ರಾಷ್ಟ್ರೀಯ ಹೆದ್ದಾರಿಯನ್ನು ನಿರ್ಮಾಣ ಮಾಡಲಿ ಈಗ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಅನ್ನುವಂಥ ಮಾತನ್ನು ಕೂಡ ಇಲ್ಲಿನ ಜನ ಹೇಳ್ತಾ ಇರುವಂಥದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಈಗಾಗಲೇ ಹಾಸನದ ಮೂಲಕ ಹಾದು ಹೋಗುವಂಥ ಹಾಸನದ ಸಕಲೇಶಪುರ ಶಿರಾಡಿ ಘಾಟ್ ಮೂಲಕ ಹಾದು ಹೋಗುವಂತಹ ದೊಡ್ಡತಪ್ಪಲು ರಸ್ತೆ ಬಳಿ, ದೊಡ್ಡತಪ್ಪಲು ಗ್ರಾಮದ ಬಳಿ ಮಳೆಗಾಲದಲ್ಲಿ ರಸ್ತೆ ಕುಸಿತ ಆಗಿತ್ತು. ಮುಖ್ಯವಾಗಿ ಈ ಶಿರಾಡಿ ಘಾಟ್ ಬೆಂಗಳೂರು ಮತ್ತು ಮಂಗಳೂರನ್ನು ಸಂಪರ್ಕ ಮಾಡಿಸುವಂಥ ಒಂದು ಮುಖ್ಯ ರಸ್ತೆ. ಹಾಗೆ ಈಗ ಸಿಮೆಂಟ್ ಕಾಂಕ್ರೀಟ್ ಕಾಮಗಾರಿ ಕೂಡ ಭರದಿಂದ ಸಾಗ್ತಾ ಇದೆ. ಆದರೆ ಈ ಒಂದು ಬೇಸಿಗೆಯ ಸಮಯದಲ್ಲೂ ಕೂಡ ಇಲ್ಲಿ ರಸ್ತೆ ಪರಿಸ್ಥಿತಿ ಮತ್ತು ಮೇಲೆ ಕಾಫಿ ಬೆಳೆಗಾರರ ಪರಿಸ್ಥಿತಿ, ತೋಟ ಇರುವಂಥವ್ರದ್ದು ಪರಿಸ್ಥಿತಿ ಏನಾಗಿದೆ ಅನ್ನುವಂಥದ್ದು ಈಗ ಕಾಣ್ತಾ ಇದೆ. ಈಗ ನಾವು ಇಲ್ಲಿ ರೈತರನ್ನು ಮಾತಾಡ್ಸೋಣ, ಇಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ. ಸರ್ ಹೇಳಿ, ಇದು NH75 ಅವರು ಕಾಮಗಾರಿ ಮಾಡ್ತಿದ್ದಾರೆ, ಇನ್ನೂ ಕುಸಿತಾ ಇದೆ, ನಿಮ್ಮ ಜಮೀನು ಕುಸಿದು ಬರ್ತಿದೆ, ಈಗಾಗಲೇ ಸಂಸದರು ಕೂಡ ಭೇಟಿ ಕೊಟ್ಟರು, ಏನು ಹೇಳ್ತೀರಾ? ಸರ್, ನಾವು ಹೇಳೋದು ಅವ್ರು ಏನು ಮಾರ್ಜಿನ್ ಮಾಡಿ ಹೋಗಿದ್ರು, ಮುಂಚೆ ಪರಿಹಾರ ಕೊಟ್ಟಿದ್ರು, ಅಲ್ಲಿವರೆಗೂ ಮಾಡ್ತಾ ಇರೋ ಕೆಲಸಕ್ಕೆ ನಾವು ಅಬ್ಜೆಕ್ಷನ್ ಮಾಡುತ್ತಾ ಇಲ್ಲ. ಈ ಹೊಸದಾಗಿ ಏನು ಸ್ಲೇಡಿಂಗ್ ಆಗ್ತಾಯಿದೆ ಅದಕ್ಕೆ ಪರಿಹಾರ ಕೊಡದೆ ಮಾಡಬೇಡಿ ಅಂತ ನಾವು ಹೇಳ್ತಿದ್ವಿ. ಎಲ್ಲರೂ ಬರ್ತಾರೆ, ಎಲ್ಲರೂ ಆಶ್ವಾಸನೆ ಕೊಡ್ತಾರೆ. ಅದಕ್ಕೆ ಇವತ್ತು ಮಾನ್ಯ ಸಚಿವರಾದರೂ ಬಂದಿದ್ದಾರೆ, MP ಅವರು ಬಂದಿದ್ದಾರೆ, ಅದೇನೋ ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವ್ರದ್ದೊಂದು ಅವರಿಗೆಲ್ಲ ಆಫೀಸರ್ಸ್ಗೆಲ್ಲ ಹೇಳಿದ್ದಾರೆ, ಲ್ಯಾಂಡ್ ತಗೊಬಿಟ್ಟು ಮುಂದೆ ಯಾವುದೋ ಇನ್ನು ಜಾಗ ಬಿಟ್ಕೊಡಕ್ಕೆ ರೆಡಿ ಇದೆ. ಆ ಕಡೆ ನಮಗೆ ಇವತ್ತಿನ ಮಾರ್ಜಿನ್ ಏನು ನಡೀತಾ ಇದೆ, ನಮಗೆ ಇವತ್ತಿನ ಕಾಫಿ ಮಾರ್ಕೆಟ್ ಏನು ನಡೀತಿದೆ ಆ ಜಾಗ ಎಷ್ಟು ರೇಟ್ ಕೊಟ್ಟರೆ ನಾವು ಕೊಡುವ ಅಂತ, ಅದು ಎಷ್ಟು ಬೇಕಷ್ಟು ಕೊಡ್ತೀವಿ. ಇದು ಉಳಿಯೋ ಜಾಗ ಯಾವುದೇ ಕಾರಣಕ್ಕೂ ಉಳಿಯಲ್ಲ, ಯಾವ್ದು ಕಾರಣಕ್ಕೂ ನೋಡಿ. ಈಗಲೇ ಬೇಸಿಗೆ, ಈಗ ಮಳೆ ಇಲ್ಲ, ಏನು ಬಂದಿಲ್ಲ. ಮೊನ್ನೆ 3 ಹೆಚ್ಚು ಕಮ್ಮಿ ಇಲ್ಲೇ ವರ್ಕ್ ಮಾಡ್ಬೇಕಾದ್ರೆ 3 ಜನ ಪ್ರಾಣ ಸ್ವಲ್ಪ ಪಾರಾದರು. ಬೇಸಿಗೆಲಿ ಅದೂ ಈ ಟೈಮಲ್ಲಿ ಎಲ್ಲೂ ಸ್ಲೇಡಿಂಗ್ ಆಗಲ್ಲ. ಆದರೂ ಸಹ ಇಲ್ಲಿ ಸಾಯಿಲ್ ಅಷ್ಟು ಗಟ್ಟಿ ಬರಲ್ಲ. ಇದು ಸಕಲೇಶಪುರ ಟು ಹೆಗ್ಗದ್ದೆ ಮಾರನೆಲ್ಲಿವರೆಗೂ ಇಲ್ಲಿ ಸಾಯಿಲ್ ಅಷ್ಟು ಇದು ಬರೋದಿಲ್ಲ, ಒಂದು ಸ್ಟ್ರೆಂತ್ ಬರಲ್ಲ. ಅದಕ್ಕೋಸ್ಕರ ಇವ್ರು ಕಟ್ ಮಾಡಬೇಕಾದ್ರೆ ಸ್ಲೋಪಾಗಿ ಮಾಡಬೇಕಿತ್ತು, ಫಸ್ಟೇ ಮೆಜರ್ಮೆಂಟ್ ಮಾಡಬೇಕಾರ್ಲೆ ಅವೈಜ್ಞಾನಿಕವಾಗಿ ಮೆಜರ್ಮೆಂಟ್ ಮಾಡಿದ್ರು. ಆಗ ಈಗೇನಾಗಿದೆ, ಅವರು 90 ಡಿಗ್ರಿ ಕಟ್ ಮಾಡಿದಾಗ ಈಗ ಎಲ್ಲ ಮಳೆಗಾಲದಲ್ಲಿ, ಲಾಸ್ಟ್ ಇಯರ್ ಮಳೆಗಾಲ ಇಲ್ಲಿ ಇದೇ ರೋಡ್ ತುಂಬ ಟೈಮ್ ಬ್ಲ್ಯಾಕ್ ಆಗಿ ತುಂಬ ಅನಾಹುತಗಳು ಆಗಬಹುದು. ನೋಡ್ಬೋದು ಇಲ್ಲಿ ಏನು ಜಾಗ ಇದೆ, ಈ ಭಾಗದಲ್ಲಿ ಇರುವಂತಹ ರಸ್ತೆ ಏನಿದೆ, ಈ ರಸ್ತೆ ಪಕ್ಕನೇ ಈಗ ಮಣ್ಣು ಕುಸಿತಾ ಇದೆ. ಈಗ ಈ ಒಂದು ಬೇಸಿಗೆ ಕಾಲದಲ್ಲೇ ಈ ಪರಿಸ್ಥಿತಿ ಆದರೆ ಇನ್ನು ಮಳೆಗಾಲದಲ್ಲಿ ಇದರ ಪರಿಸ್ಥಿತಿ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದು ಸಾಕಷ್ಟು, ಒಂದು ವೇಳೆ ಮತ್ತೆ ರಸ್ತೆ ಬಂದಾದರೆ ಆ ಒಂದು ಅನಾಹುತಗಳು ಸಂಭವಿಸುವಂತಹ ಒಂದು ಸಂಗತಿ ಎದುರಾಗ್ಬೋದು. ಹೀಗಾಗಿ ನಮ್ಮ ಭೂಮಿಯನ್ನು ತೆಗೆದುಕೊಂಡು ಇದೇನು ನೇರವಾಗಿ ಅವೈಜ್ಞಾನಿಕವಾಗಿ ಕೆಲಸ ಮಾಡಿದ್ದಾರೆ ಅದನ್ನು ಸರಿಯಾದ ಒಂದು ಕಾಮಗಾರಿ ಮಾಡಲಿ, ಜೊತೆಗೆ ನಮ್ಮ ಜಾಗವನ್ನು ಬಿಟ್ಕೊಡ್ಲಿಕ್ಕೆ ನಾವು ರೆಡಿ ಇದ್ದೇವೆ, ಒಂದು ಉತ್ತಮವಾದ ರಾಷ್ಟ್ರೀಯ ಹೆದ್ದಾರಿಯನ್ನು ನಿರ್ಮಾಣ ಮಾಡಲಿ ಈಗ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಅನ್ನುವಂಥ ಮಾತನ್ನು ಕೂಡ ಇಲ್ಲಿನ ಜನ ಹೇಳ್ತಾ ಇರುವಂಥದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಈಗಾಗಲೇ ಹಾಸನದ ಮೂಲಕ ಹಾದು ಹೋಗುವಂಥ ಹಾಸನದ ಸಕಲೇಶಪುರ ಶಿರಾಡಿ ಘಾಟ್ ಮೂಲಕ ಹಾದು ಹೋಗುವಂತಹ ದೊಡ್ಡತಪ್ಪಲು ರಸ್ತೆ ಬಳಿ, ದೊಡ್ಡತಪ್ಪಲು ಗ್ರಾಮದ ಬಳಿ ಮಳೆಗಾಲದಲ್ಲಿ ರಸ್ತೆ ಕುಸಿತ ಆಗಿತ್ತು. ಮುಖ್ಯವಾಗಿ ಈ ಶಿರಾಡಿ ಘಾಟ್ ಬೆಂಗಳೂರು ಮತ್ತು ಮಂಗಳೂರನ್ನು ಸಂಪರ್ಕ ಮಾಡಿಸುವಂಥ ಒಂದು ಮುಖ್ಯ ರಸ್ತೆ. ಹಾಗೆ ಈಗ ಸಿಮೆಂಟ್ ಕಾಂಕ್ರೀಟ್ ಕಾಮಗಾರಿ ಕೂಡ ಭರದಿಂದ ಸಾಗ್ತಾ ಇದೆ. ಆದರೆ ಈ ಒಂದು ಬೇಸಿಗೆಯ ಸಮಯದಲ್ಲೂ ಕೂಡ ಇಲ್ಲಿ ರಸ್ತೆ ಪರಿಸ್ಥಿತಿ ಮತ್ತು ಮೇಲೆ ಕಾಫಿ ಬೆಳೆಗಾರರ ಪರಿಸ್ಥಿತಿ, ತೋಟ ಇರುವಂಥವ್ರದ್ದು ಪರಿಸ್ಥಿತಿ ಏನಾಗಿದೆ ಅನ್ನುವಂಥದ್ದು ಈಗ ಕಾಣ್ತಾ ಇದೆ. ಈಗ ನಾವು ಇಲ್ಲಿ ರೈತರನ್ನು ಮಾತಾಡ್ಸೋಣ, ಇಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ. ಸರ್ ಹೇಳಿ, ಇದು NH75 ಅವರು ಕಾಮಗಾರಿ ಮಾಡ್ತಿದ್ದಾರೆ, ಇನ್ನೂ ಕುಸಿತಾ ಇದೆ, ನಿಮ್ಮ ಜಮೀನು ಕುಸಿದು ಬರ್ತಿದೆ, ಈಗಾಗಲೇ ಸಂಸದರು ಕೂಡ ಭೇಟಿ ಕೊಟ್ಟರು, ಏನು ಹೇಳ್ತೀರಾ? ಸರ್, ನಾವು ಹೇಳೋದು ಅವ್ರು ಏನು ಮಾರ್ಜಿನ್ ಮಾಡಿ ಹೋಗಿದ್ರು, ಮುಂಚೆ ಪರಿಹಾರ ಕೊಟ್ಟಿದ್ರು, ಅಲ್ಲಿವರೆಗೂ ಮಾಡ್ತಾ ಇರೋ ಕೆಲಸಕ್ಕೆ ನಾವು ಅಬ್ಜೆಕ್ಷನ್ ಮಾಡುತ್ತಾ ಇಲ್ಲ. ಈ ಹೊಸದಾಗಿ ಏನು ಸ್ಲೇಡಿಂಗ್ ಆಗ್ತಾಯಿದೆ ಅದಕ್ಕೆ ಪರಿಹಾರ ಕೊಡದೆ ಮಾಡಬೇಡಿ ಅಂತ ನಾವು ಹೇಳ್ತಿದ್ವಿ. ಎಲ್ಲರೂ ಬರ್ತಾರೆ, ಎಲ್ಲರೂ ಆಶ್ವಾಸನೆ ಕೊಡ್ತಾರೆ. ಅದಕ್ಕೆ ಇವತ್ತು ಮಾನ್ಯ ಸಚಿವರಾದರೂ ಬಂದಿದ್ದಾರೆ, MP ಅವರು ಬಂದಿದ್ದಾರೆ, ಅದೇನೋ ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವ್ರದ್ದೊಂದು ಅವರಿಗೆಲ್ಲ ಆಫೀಸರ್ಸ್ಗೆಲ್ಲ ಹೇಳಿದ್ದಾರೆ, ಲ್ಯಾಂಡ್ ತಗೊಬಿಟ್ಟು ಮುಂದೆ ಯಾವುದೋ ಇನ್ನು ಜಾಗ ಬಿಟ್ಕೊಡಕ್ಕೆ ರೆಡಿ ಇದೆ. ಆ ಕಡೆ ನಮಗೆ ಇವತ್ತಿನ ಮಾರ್ಜಿನ್ ಏನು ನಡೀತಾ ಇದೆ, ನಮಗೆ ಇವತ್ತಿನ ಕಾಫಿ ಮಾರ್ಕೆಟ್ ಏನು ನಡೀತಿದೆ ಆ ಜಾಗ ಎಷ್ಟು ರೇಟ್ ಕೊಟ್ಟರೆ ನಾವು ಕೊಡುವ ಅಂತ, ಅದು ಎಷ್ಟು ಬೇಕಷ್ಟು ಕೊಡ್ತೀವಿ. ಇದು ಉಳಿಯೋ ಜಾಗ ಯಾವುದೇ ಕಾರಣಕ್ಕೂ ಉಳಿಯಲ್ಲ, ಯಾವ್ದು ಕಾರಣಕ್ಕೂ ನೋಡಿ. ಈಗಲೇ ಬೇಸಿಗೆ, ಈಗ ಮಳೆ ಇಲ್ಲ, ಏನು ಬಂದಿಲ್ಲ. ಮೊನ್ನೆ 3 ಹೆಚ್ಚು ಕಮ್ಮಿ ಇಲ್ಲೇ ವರ್ಕ್ ಮಾಡ್ಬೇಕಾದ್ರೆ 3 ಜನ ಪ್ರಾಣ ಸ್ವಲ್ಪ ಪಾರಾದರು. ಬೇಸಿಗೆಲಿ ಅದೂ ಈ ಟೈಮಲ್ಲಿ ಎಲ್ಲೂ ಸ್ಲೇಡಿಂಗ್ ಆಗಲ್ಲ. ಆದರೂ ಸಹ ಇಲ್ಲಿ ಸಾಯಿಲ್ ಅಷ್ಟು ಗಟ್ಟಿ ಬರಲ್ಲ. ಇದು ಸಕಲೇಶಪುರ ಟು ಹೆಗ್ಗದ್ದೆ ಮಾರನೆಲ್ಲಿವರೆಗೂ ಇಲ್ಲಿ ಸಾಯಿಲ್ ಅಷ್ಟು ಇದು ಬರೋದಿಲ್ಲ, ಒಂದು ಸ್ಟ್ರೆಂತ್ ಬರಲ್ಲ. ಅದಕ್ಕೋಸ್ಕರ ಇವ್ರು ಕಟ್ ಮಾಡಬೇಕಾರ್ಲೆ ಸ್ಲೋಪಾಗಿ ಮಾಡಬೇಕಿತ್ತು, ಫಸ್ಟೇ ಮೆಜರ್ಮೆಂಟ್ ಮಾಡಬೇಕಾರ್ಲೆ
ಅವೈಜ್ಞಿಕವಾಗಿ ಮೆಜರ್ಮೆಂಟ್ ಮಾಡಿದ್ರು ಆಗ. ಈಗೇನಾಗಿದೆ, ಅವರು 90 ಡಿಗ್ರಿ ಕಟ್ ಮಾಡಿದಾಗ ಈಗ ಎಲ್ಲ ಮಳೆಗಾಲದಲ್ಲಿ, ಲಾಸ್ಟ್ ಇಯರ್ ಮಳೆಗಾಲ ಇಲ್ಲಿ ಇದೇ ರೋಡ್ ತುಂಬ ಟೈಮ್ ಬ್ಲ್ಯಾಕ್ ಆಗಿ ತುಂಬ ಅನಾಹುತಗಳು ಆಗಬಹುದು. ನೋಡ್ಬೋದು ಇಲ್ಲಿ ಏನು ಜಾಗ ಇದೆ ಈ ಭಾಗದಲ್ಲಿ ಇರುವಂತಹ ರಸ್ತೆ ಏನಿದೆ, ಈ ರಸ್ತೆ ಪಕ್ಕನೇ ಈಗ ಮಣ್ಣು ಕುಸಿತಾ ಇದೆ. ಈಗ ಈ ಒಂದು ಬೇಸಿಗೆ ಕಾಲದಲ್ಲೇ ಈ ಪರಿಸ್ಥಿತಿ ಆದರೆ ಇನ್ನು ಮಳೆಗಾಲದಲ್ಲಿ ಇದರ ಪರಿಸ್ಥಿತಿ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದು ಸಾಕಷ್ಟು, ಒಂದು ವೇಳೆ ಮತ್ತೆ ರಸ್ತೆ ಬಂದಾದರೆ ಆ ಒಂದು ಅನಾಹುತ ಆಗುವಂಥ ಅನಾಹುತಗಳು ಸಂಭವಿಸುವಂತಹ ಒಂದು ಸಂಗತಿ ಎದುರಾಗ್ಬೋದು. ಹೀಗಾಗಿ ನಮ್ಮ ಭೂಮಿಯನ್ನು ತೆಗೆದುಕೊಂಡು ಇದೇನು ನೇರವಾಗಿ ಕಟ್ ಮಾಡಿ ಅವೈಜ್ಞಾನಿಕವಾಗಿ ಕೆಲಸ ಮಾಡಿದ್ದಾರೆ ಅದನ್ನು ಸರಿಯಾದ ಒಂದು ಕಾಮಗಾರಿ ಮಾಡಲಿ, ಜೊತೆಗೆ ನಮ್ಮ ಜಾಗವನ್ನು ಬಿಟ್ಕೊಡ್ಲಿಕ್ಕೆ ನಾವು ರೆಡಿ ಇದ್ದೇವೆ. ಒಂದು ಉತ್ತಮವಾದ ರಾಷ್ಟ್ರೀಯ ಹೆದ್ದಾರಿಯನ್ನು ನಿರ್ಮಾಣ ಮಾಡಲಿ ಈಗ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಅನ್ನುವಂಥ ಮಾತನ್ನು ಕೂಡ ಇಲ್ಲಿನ ಜನ ಹೇಳ್ತಾ ಇರುವಂಥದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.